ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೋಡ್ದ ಕಾತಿ, ನೋಡ್ದ್ಯಾ? ಮೊನ್ನೆವರೆಗೂ ಬೆಕ್ಕಿನ ಹಾಗೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ದವಳು ಇವತ್ತು ಇದ್ದಕ್ಕಿದ್ದಾಗೆ ಹುಲಿ ತರ ನಮ್ಮೇಲೆ ಎಗರಾಡ್ಕೊಂಡು ಬೇಟೆ ಮಾಡ್ತೀನಿ ಅಂತ ಹೆದರ್ಸೋ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ. ಹಿಂದೆ ಆನೆ ಅಂತ ಬಲ ಇದ್ರೆ ಅಜ್ಜಿ ಸಹ ನಡೆಯೋ ಪ್ರಯತ್ನ ಮಾಡ್ತಾಳೆ ಅಂತ ಹೇಳ್ತಾರಲ್ಲ ಪ್ರಬಲ. ಹಾಗೆ ಇವಳ ಹಿಂದೆ ಇರೋ ಪರಶುರಾಮ್ ಅನ್ನೋ ಹೆಸರಿನ ಬಲ ಇಟ್ಕೊಂಡು ಮೆರಿತಾ ಇದ್ದಾಳೆ. ಈ ಹಾರಾಟ ದರ್ಪ ಎಲ್ಲ ತುಂಬಾ ದಿನ ನಡೆಯೋದಿಲ್ಲ. ಪ್ರಕಾಶವಾಗಿ ಉರಿಯೋ ದೀಪ ಒಂದಲ್ಲ ಒಂದಿನ ಆರ್ಲೇಬೇಕು. ಖಂಡಿತ ಇಲ್ಲ ಸರ್. ನಾನು ಯಾರ್ದೋ ಬಲನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ. ಹಣ ಅಧಿಕಾರದ ಬಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಾನು ನನ್ನ ಬಲನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಮುಂದೇನು ನನ್ನ ಬಲನ ನಂಬ್ಕೊಂಡೆ ಮುಂದಿನ ಹೆಜ್ಜೆನ ಇಡ್ತೀನಿ. ಆದರೂ ದಿಢೀರಂತ ಯಾಕೆ ಈ ರೀತಿ ಕಾಲ್ ತಗೊಂಡೆ? ಈ ಮೀಟಿಂಗು ಚಾಲೆಂಜು ಎಲ್ಲ ಯಾಕೆ ಬೇಕಾಗಿತ್ತು? ನನಗೊಂದು ಅರ್ಥ ಆಗ್ತಿಲ್ಲ. ಸರ್, ಅದಕ್ಕೆಲ್ಲ ಒಂದು ಕಾರಣ ಇದೆ. ಅದನ್ನು ನಾನು ನಿಮಗೆ ಹೇಳಲ್ಲ, ಮುಂದೆ ನಿಮಗೆ ಅರ್ಥ ಆಗುತ್ತೆ. ಇನ್ನೇನ್ ಕಾರಣ ಇರುತ್ತೆ ತೇಜು? ನಮ್ಮನ್ನ ತುಳಿಬೇಕು, ನಮ್ಮನ್ನ ಬೀದಿಗೆ ಹಾಕ್ಬೇಕು ಅನ್ನೋದನ್ನ ಬಿಟ್ಟು ಏನ್ ಹೇಳ್ತಿದ್ಯಾ ಮಲ್ಲಿಕಾ ನೀನು? ಹೌದು ತೇಜು, ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ ಮತ್ತೆ ಆ ಕಾವೇರಿ. ಅವಳಿ ಮನೆಗೆ ಮದ್ವೆ ಆಗಿ ಬಂದಾಗಿಂದ ಈ ಮನೆಗೆ, ಈ ಕಂಪನಿಗೆ ಅವಳೇ ಯಜಮಾನಿ ಆಗಿದ್ದಾಳೆ. ಅದ್ಯಾರು ಆಕ್ಸಿಡೆಂಟ್ ಮಾಡಿಸಿದ್ರೋ ಏನೋ, ಅವಳ ಜೀವಕ್ಕೇನಾದ್ರೂ ನಮ್ಮ ಮನೆಯವರಿಂದ ಆಗ್ಲಿ ಹೊರಗ್ನವರಿಂದ ಆದ್ರೂ ತೊಂದರೆ ಆದ್ರೆ ಕಂಪ್ಲೀಟ್ ಪ್ರಾಪರ್ಟೀಸು ಟ್ರಸ್ಟ್ಗೆ ಹೋಗುತ್ತೆ ಅಂತ ಲೀಗಲ್ ಪಾಯಿಂಟ್ ಹಾಕಿ ನಮ್ಮನ್ನೆಲ್ಲ ಲಾಕ್ ಮಾಡಿದಾಳೆ. ಈಗ ಕಂಪ್ಲೀಟ್ ಆಗಿ ಅಧಿಕಾರನ ಚಲಾಯಿಸ್ತಾ ಕಂಪನಿ ಏನಾದ್ರೂ ಪ್ರೋಗ್ರೆಸ್ ತೋರಿಸಿಲ್ಲ ಅಂದ್ರೆ ನಮಗ್ ಕೊಟ್ಟಿರೋ ಶೇರ್ಸ್ನ, ರೈಟ್ಸ್ನ ಕಂಪ್ಲೀಟ್ ಆಗಿ ವಾಪಸ್ ತಗೋಬೇಕಾಗತ್ತೆ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾಳ ಅವಳು. ಇದ್ರ ಅರ್ಥ ಏನು ಗೊತ್ತಾ? ನಮ್ಗೆ ಕೊನೆ ತನಕ ಏನು ಅಧಿಕಾರ ಇಲ್ಲದೆ ಅವಳ ಸೇವಕರಾಗಿ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಅಂತ. ನಮ್ಗಾಗಲ್ಲ ಅಂತ ನಾವೇನಾದ್ರೂ ತಿರುಗಿ ಬಿದ್ರೆ ಕಾನೂನು ಮೂಲಕ ಸಹ ನಾವೇನು ಮಾಡ್ಕೊಳಕ್ ಆಗಲ್ಲ. ಆ ತರ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಸ್ಲೋಲಿ ನಮ್ಮನ್ನ ಬೀದಿಗೆ ಹಾಕೋದಂತೂ ಕನ್ಫರ್ಮ್ ತೇಜು. ನನಗೂ ಹಾಗೆ ಅನ್ನಿಸ್ತದೆ ಕಾತಿ. ಆಸ್ ಎ ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಹಾಕಿರೋ ವಿಲ್ ಪಾಯಿಂಟ್ಸು ನಮಗೆ ಬಿಗ್ ಸ್ಟ್ರೋಕ್ ಕೊಟ್ಟ ಹಾಗೆ. ಆ ಲೀಗಲ್ ಲಾಕ್ನಲ್ಲಿ ಕಾನೂನಿನ ಮೂಲಕ ಹೋರಾಟ ಮಾಡಿದ್ರು ಸಿಂಗಲ್ ಪೈಸೆ ಕೂಡ ಪಡೆಯೋದಕ್ಕಾಗೋದಿಲ್ಲ. ಪಿತ್ರಾರ್ಜಿತ ಆಸ್ತಿ ಬೇರೆ ಅಲ್ಲ ಇದು. ಹಾಗಾಗಿ ಮಕ್ಕಳಿಗೆ ಯಾವುದೇ ಹಕ್ಕು ಕೂಡ ಇರೋದಿಲ್ಲ. 100% ಹೇಳ್ತಾ ಇದ್ದೀನಿ, ನಮ್ಮನ್ನ ಬೀದಿಗೆ ಹಾಕೋ ಪ್ಲಾನ್ ಇದು. ನೋಡು, ಈಗ ನಾವು ಶಕ್ತಿನ ಬಳಸಿ ಹೋರಾಡೋಂಥ ಸಮಯ ಅಲ್ಲ, ಯುಕ್ತಿನ ಬಳಸಿ ಹೋರಾಡೋಂಥ ಸಮಯ. ಇದು ಖಂಡಿತ ಅಪ್ಪನ್ ಪ್ಲಾನ್ ಆಗಿರೋದಿಲ್ಲ, ಆ ಕಾವೇರಿ ಪ್ಲಾನ್ ಆಗಿರುತ್ತೆ. ನಮ್ಮಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್, ಅವ್ರು ಆ ರೀತಿ ಯೋಚನೆ ಮಾಡ್ತಾರೆ. ಇದರಲ್ಲಿ ಕ್ರಿಮಿನಲ್ ಐಡಿಯಾ ಆಡ್ ಆಗಿದೆ ಅಂದ್ರೆ 100% ಆ ಕಾವೇರಿದೆ ಕೆಲಸ. ಈಗ ಅವ್ರು ನಿನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಮೊನ್ನೆ ಲಾಯರ್ನ ಕರೆಸಿ ವಿಲ್ನ 4ನೇ ಪಾಯಿಂಟ್ ಓದಿದಾಗ ಆಗ ನೀನೇನ್ ಹೇಳ್ದೆ? ಸಂಸಾರದ ಮಧ್ಯೆ ಕಾನೂನ ತರಬಾರ್ದು, ಸಂಸಾರ ಒಡೆದು ಹೋಗುತ್ತೆ ಅಂದೆ. ಈಗ ನೀನೇನ್ ಮಾಡ್ದೆ? ಸರ್, ನಾನು ಕಾನೂನನ್ನ ಬಳಸ್ತಾ ಇಲ್ಲ. ಇವ್ರ ನಡುವೆ ಗೆಲುವಿನ ಕಿಚ್ಚನ್ನ ಹಚ್ಚಿ ಸ್ಪರ್ಧೆ ಇಡ್ತಾ ಇದ್ದೀನಿ. ನನಗೆ ಅರ್ಥ ಆಗ್ತಿಲ್ಲ ಕಾವೇರಿ. ಎಸ್, ಅರ್ಥ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಮುಂದೆ ಇಡೋ ಹೆಜ್ಜೆ ಯಾರಿಗೂ ಅರ್ಥ ಆಗಕೂಡ್ದು. ವಾಟ್ ಆರ್ ಯು ಟ್ರೈಂಗ್ ಟು ಸೇ ಪ್ರಬಲ? ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಒಗಟಾಗಲ್ದೆ ಬಿಡಿಸ್ ಹೇಳು. ಇಲ್ಲಿ ನೋಡು ಕತೆ, ಇದು ಕಾವೇರಿ ಈಗ ಒಂದು ದೊಡ್ಡ ಗೆರೆಯಾಗಿ ಬೆಳೆದು ನಿಂತಿದ್ದಾಳೆ. ಆದರೆ ನಾವು ಅವಳ ಪಕ್ಕದಲ್ಲೇ ಅವಳಿಗಿಂತ ಈ ರೀತಿ ದೊಡ್ಡದಾಗಿ ನಾವು ಬೆಳಿಬೇಕು. ಅವಳನ್ನ ಸೋಲ್ಸೋ ಪ್ರಯತ್ನ ಮಾಡೋದು ಬೇಡ, ಅವಳನ್ನ ಬೀಳ್ಸೋ ಪ್ರಯತ್ನ ಮಾಡೋದು ಬೇಡ. ನಾವು ನಮ್ಮ ಪಾಡಿಗೆ ಅವಳನ್ನ ಮೀರಿ ಬೆಳೆದು ನಿಂತ್ರೆ
ನಾವು ಗೆದ್ದ ಹಾಗೇನೆ.